ಬೆಂಗಳೂರಿಗೆ ಬಂದು ಏನೋ ಒಂದು ಬೆಣ್ಣೆ ಬಿಸ್ಕತ್ ತಿಂದು ಒಂದು ಕೇಕ್ ತಿನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ. ನಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ನೋಡ್ರೆ ನಿಮಗೆ ಬರೋ ಗಂಡನೇ ದುಡ್ದು ಹಾಕ್ಲಿ ಅಂತಿಲ್ಲ, ನೀವು ಮಲ್ಟಿ ಟಾಸ್ಕ್ ಮಾಡೋ ಥರ ನೀನು ಬ್ಯೂಟಿ ಪಾರ್ಲರ್ ಕೋರ್ಸು ಕಲ್ತಿರ್ಬೇಕು, ಟೈಲರಿಂಗ್ ಕಲ್ತಿರ್ಬೇಕು, ಡ್ಯಾನ್ಸ್ ಕಲ್ತಿರ್ಬೇಕು, ಇನ್ನೊಂದೇನೋ ಅಣಬೆ ಬೆಳೆಯೋದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದನ್ನು ಕಲ್ತಿರ್ಬೇಕು, ಸ್ಕ್ರೀನ್ ಪ್ರಿಂಟಿಂಗ್ ಕಲ್ತಿರ್ಬೇಕು. ನಮ್ಮಮ್ಮ ಏನೇನು ಕಲ್ಸಿಸಿಲ್ಲ ನಮಗೆ. ಸೊ ಎಲ್ಲ ಕಲ್ಸಿಸಿದ್ರು, ನೀವು ಒಂದ್ರಲ್ಲಿ ಫೇಲ್ ಆದ್ರೂ ಇನ್ನೊಂದು ಕೆಲಸ ಸಿಕ್ಲಿ ನಿನಗೆ ಅಂತ. ಸೊ ನಮ್ಮ ಅಕ್ಕನೂ ಒಂದು ಕೆಲಸಕ್ಕೆ ಹೋಗೋಳು, ನಾನು ಒಂದು ಕೆಲಸಕ್ಕೆ ಹೋಗ್ತಿದ್ದೆ, ತಂಗಿನೂ ಒಂದು ಕೆಲಸಕ್ಕೆ ಹೋಗೋಳು. ಅಂದರೆ ನಾವು ಕಾಲೇಜು ಓದ್ಕೊಂಡು ಸಂಜೆ 4 hours ನಾವು ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗ್ತಿದ್ವಿ. ಆಮೇಲೆ ನನಗೆ ಲಕ್ಕಿಲಿ ಡ್ಯಾನ್ಸ್ ಅನ್ನೋದು, ನಾನು ಜೆ ಪಿ ನಗರಲ್ಲಿ ಸುಭದ್ರಾ ಪ್ರಭುದ್ ಮೇಡಮ್ ಹತ್ರ ಕಲಿತಿದ್ರು ಕೋಣನಕುಂಟೆಗೆ ಹೋಗಿ 2-3 ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೆ. ಸೊ ಅವಾಗ 500 ರೂಪಾಯಿ ಒಂದೊಂದು ಸ್ಕೂಲಲ್ಲಿ ಕೊಟ್ಟರು ನನ್ನ ಕಾಲೇಜ್ ಫೀಸ್ನ ಕಟ್ಕೋಬಹುದಿತ್ತು. ಸೊ ಅದಕ್ಕೆ 2 ಇಡ್ಲಿ ತೊಗೊಳಕ್ಕೂ ನಾವು ಯೋಚಿಸ್ತಿದ್ವಿ, 10 ರೂಪಾಯಿ ಖರ್ಚಾಗ್ಬಿಡುತ್ತೆ, ನಾಳೆಗೆ ಏನಕ್ಕೆ ಬೇಕಾಗತ್ತೆ ನನಗೆ ಅಂತ. ಸೊ ಅಮ್ಮ ಹಾಗಾದರೆ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ ನಿಮ್ಮನ್ನು. ಎಸ್.